ನಮಸ್ಕಾರ ಹೇಳಿದಾರ. ನಮಸ್ಕಾರ. ಆರಾಮಲ್ರಿ? ನಿಮ್ಮದ ಮದುವೆ ಹೆಂಗ್ ಮಾಡೋಣ್ರಿ? ಧಾಮ್ ಧೂಮ್ ಧಾಮ್ ಧೂಮ್ ರೀ. ಅದಕ್ಕೊಂದು 10 ಲಕ್ಷ ರೂಪಾಯಿ ಖರ್ಚಾಕವ್ರಿ. ನಮ್ ಗೌಡ್ರದಾರಲ್ಲ. ಗೌಡ್ರದಾರು ಹಾ ಗೊತ್ತಿಲ್ಲ ವಿಷಯ ನಿಮಗ. ಏನಾತ? ಮೊನ್ನೆ ಇಲೆಕ್ಷನ್ದಾಗ ಬಿದ್ದಾರ ಅವ್ರು. ಬಿದ್ರು? ಬಕ್ಕ ಬರ್ಲೇ ಬಿದ್ದಾರ. ಮಾನಸಿಕವಾಗಿ ಹೋಗಿ ಹೊಲ್ದಾಗ ಕೂತಿದ್ರು ಅವ್ರು. ನಾ ಕರ್ಕೊಂಬಂದು ತಂದು ಕುಣಿಸೀನಿ. ಮತ್ತೆ ಹೆಂಗ್ ಮಾಡುದು? ಹೆಂಗ್ ಮಾಡುದು? ಗೌರೀಶ ನಿನ್ ಬಂದಿದ್ರೆ ಕೊಡಲ್ಲ. ನಾನಾ ಮದುವೆಕ್ಕನ್ ಬಿಡ್ಲ. ಏಯ್ ಅಂದ್ರೆ ಇದು ಆಸ್ತಿ ಯಾರ ಹೆಸರಲ್ಲಿ ಐತಿ? ನನ್ನ ಹೆಸರಲ್ಲಿ ಐತಿ. ಒಂದು 2 ಸಹಿ ಮಾಡು ಇದ್ರೊಳಗೆ. ಇದ್ರ ಮೇಲೆ ಲೋನ್ ತೆಗ್ಸಿನು ಹೊಳ್ಳಿ ಕಂತಿನ ಮೇಲೆ ಮುಡ್ಸೋದು ಆಗತ್ತೆ. ಹೌದಾ? ಸಹಿ ಅಂತ ಇಪ್ಪ ಇದೇ ಹಂಗಿದು. ಇಂಥ ಅಂಗಿ ಹಾಕೊಳ್ದ? ಯಾಕೆ? ಇಂಥ ಅಂಗಿ ಹಾಕೋಬಾರ್ದು. ಮುಂದೆ ಗೌಡ್ರು ಹಳೆ ಆಗಾರ ನೀವು. ಎಲ್ಲಿ ತಗೊಂಡು ಹೆಂಗಿದನ? ಬಿಜಾಪುರ. ಅದು ಒತ್ತು ಕಡೆಗೆ ಮಾರ್ತಾರಲ್ಲ. 21th century ಅಂದ್ರೂ ಬರೋಬ್ರಿಲ್ಲ. ಅಂಗಿ ಕಳಿದೀನಿ ಹೇಳ್ತೀನಿ. ಯಾಕೋ? ನೀನು ಸಂಬಂಧ ಗೌಡ್ರು ಹೊಸ ಅರಿವಿ ತಂದಾರಲ್ಲಿ. ತೊಂಬ ಹೋಗ. ಇದು ಅಂಗಿ ಬಿಚ್ಚಿ ಕೊಡ್ಲಾ. ಇದ್ರ ಸೈಜ್ ನೋಡಿ ತೊಗೊಂಬರ್ತಾನ ಕಂಡ. ಹೌದು ಕೊಡು ಬಿಚ್ಚಿ ಬಿಚ್ಚದನ. ಗೋಡ್ಯಾಗ ಹಾಕು. ಗಡ್ಯಾಳ ಕೈ ಹಾಕಿಟ್ಕೊಂಡಿಲ್ಲ ನೀ. ಕೈಯಂದೈತೋ ಇದು? ಬಿಚ್ಚದ ಸರಿ ಇಲ್ಲ. ವಾಚ್ ಹಾಕು. ಇನ್ನು ಮ್ಯಾಲಿಂದ ನಿನ್ನ ಟೈಮ ಚಲೋ ಇಲ್ಲ. ಬಿಚ್ಚದನ್ನ ಹೇಳ್ತೀನಿ. ಬೇರೆ ವಾಚ್ ತಂದು ಕೊಡ್ತೀವಿ ನಾವು. ಅಂಗಿ ಬಂತು, ವಾಚ್ ಬಂತು. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಸುಮ್ಮನೆ ನೀ ಹೇಳ್ತೈತಿ ಕೇಳ್ತೀನಿ ನಾವು. ಇದು ಅವರು ಪ್ಯಾಂಟ್ ಒಂದು ಬಿಚ್ಚನತ್ತಾರ. ಪ್ಯಾಂಟ್ ಒಂದು ಬಿಚ್ಚನತ್ತಾರ. ಪ್ಯಾಂಟ್ ಅರ್ಸನಾಡಾಗ? ಅರ್ಶನಾಡಾಗ. ಅರ್ಶನಾಡಾಗ ನಮ್ದು ಏನಿಲ್ಲ. ನಮ್ದು ಬೇರೆ ಅರ್ಶನಾಡಾಗ. ನಮ್ದೆಲ್ಲ ವೀರಭದ್ರ ನಾಟಕಗಳು ಬಡ್ಡಿಗೆ ತಗೊಂಡ ಇಂಥ ಟೈಮ್ ನಮ್ಮ. ನಾ ಹೇಳಿಕೊಟ್ಟನಲ್ಲ ಹಂಗೆ ಹೋದ ನಮ್ಮ ಗೌಡ್ರ ತಲೆ ಕೇಳ. ಕನ್ಯಾದಾನ ಕೇಳಿ ನಿಂದೇನು ಬೆತ್ತಿ ಬಗೆಹರಿಸು. ಪ್ರೀತಿಯ ಮಾವನವರೇ, ನಾನು ಶಿಲ್ಪಾಳನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಅವಳನ್ನು ಕೊಟ್ಟ ಮದುವೆ ಮಾಡ್ರಿ ಅಂತ ನಿಮಗೆ ಕಾಲಿಗೆ ಬಿದ್ದು ಕನ್ಯಾದಾನ ಕೇಳ್ತಾ ಇದ್ದೀನಿ. ತಂಗಿ ಬೇಕೇನೋ ನಿಂಗೆ? ಅಣ್ಣ ನೋಡಿದ್ರೆ ಮನೆ ಒಳಗೆ ನಿಂತ ತೊಡಿ ತಟ್ಟು ಹೋಗ್ತಾನ, ತಮ್ಮ ನೋಡಿದ್ರೆ ತಂಗಿನೇ ತಕೊಂಡು ಹೋಗ್ತಾನ. ಇದನ್ನೆಲ್ಲ ನೋಡ್ಕೊಂತ ಕುಂದ್ರಾಕ ನಿನ್ನ ಕೈಲಾಗದವ ಅಂತ ತಿಳ್ಕೊಂಡೇನ? ಏಯ್, ಯಾವಾಗ ನಿನ್ನ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತೋ ಆವಾಗ್ಲಿ ನಿನ್ನ ಅವನತಿ ಆರಂಭ ಆಯ್ತು. ಯಾವಾಗ ನೀನು ನನ್ನ ತಂಗಿನ ಮದುವೆ ಆಗಬೇಕಂತ ವಿಚಾರ ಮಾಡಿದೆಯೋ ಆವಾಗ್ಲಿ ನಿನ್ನ ಕುಟುಂಬದ ಅವನತಿ ಆರಂಭ ಆಯ್ತು. ಈಗ್ಲಾದ್ರೂ ನಿನ್ನ ದೇಹದಲ್ಲಿ ಉಸಿರನ್ನಾದ್ರೂ ಬಿಟ್ಟಿದ್ದೀನಿ. ಅದಕ್ಕ ಅಂದ್ರೆ ಇಷ್ಟು ತನಕ ನೀನು ಮಾಡಿದ್ದು ನಾಟಕ. ಈ ನಾಟಕದ ಸೂತ್ರಧಾರ ನಾನು, ಕೇವಲ ಪಾತ್ರಧಾರಿ ನೀನು. ಶ್ರೀಕಾಂತ್ ಗೌಡ ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅಣ್ಣ ತಮ್ಮರ ಮಧ್ಯೆ ಜಗಳ ಹಚ್ಚಿ ನಮ್ಮ ಆಸ್ತಿನ ನೀನ್ ಬರ್ಸ್ಕೊಂಡೇ ಇಲ್ಲ. ನೋಡ್ತಾ ಇರೋ ನಿನ್ನ ಕಣ್ಣು ಮುಂದೆ ನಿನ್ನ ತಂಗಿ ಕಲ್ಲಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನಮ್ಮ ಅಪ್ಪನ ಮಗನ ಅಲ್ಲ. ಅಪ್ಪನ ಮಗ ಇರ್ಲಿಕ್ಕೆ ಅವನ ಮಗ ಇರಬೇಕು. ನನ್ನ ಬ್ಯಾಗ್ ತಗೊಂಬಂದಿದ್ನಲ್ಲ, ಅದಾಗ ಒಂದು ಚಲೋ ಜೊತೆ ಬತ್ತಿ ಅದಾವ, ನೀನೇ ತಗೋ. ಯಾಕ? ನಾ ಊದು ಬಿತ್ತೀನಿ. ಒಂದು 2 ನಿಮಿಷ ಊರು ಬಿಡಾಕತ್ತಿ ತಡಿ. ಗೌಡ್ರ ಜೋಡಿ ಮಾತಾಡ್ತೀನಿ. ಗೌರಿ ಗೋರಿ ಅದ್ರಾಗ ಏನು 3 ಎಕರೆ ಜಮೀನ್ ಐತಲ್ಲ, ಅದನ್ನ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಡು. ನನಗರಿ ಮತ್ತ ಏನ ಬತ್ತಿ ಇಟ್ಟ. ಆದ್ರೆ ಅವರಿಬ್ಬರನ್ನು ಕಲಾಸ್ ಮಾಡ್ಬೇಕು. ಕೆತ್ತಿ ಹಿಂಗಳಿಗೆ ಊಟನ ಬಡದ. ಆಸ್ತಿ ಏನು ಪುಕ್ಕಟ್ ಆಕೈತನ್ನೇ ಅಂದ್ರೆ ಏನ್ರಿ ಅವ್ರು ನಾವು ಕಲಾಸ ಮಾಡ್ಬೇಕ್ರಿ. ಹಂಗಾರ ಒಂದು ನೀವು ಕೆಲಸ ಮಾಡ್ರಿ. ಹೇಳಲ್ಲ, ನೀವು ಜೈಲಿಗೆ ಹೋಗ್ರಿ, ನಾ ಅವ್ರನ್ನ ಕಲಾಸ ಮಾಡ್ತೀನಿ. ಒಳ್ಳೆ ಅಂದ್ರಿ, ನಾ ಅವ್ರನ್ನ ಕಲಾಸ ಮಾಡ್ತೀನಿ, ನೀವು ಜೈಲಿಗೆ ಹೋಗ್ರಿ. ಇನ್ನೊಂದು ಮೇಲೆ ಏನೋ ಹೇಳಿದೆ ಗೊತ್ತಾಗ್ಲಿಲ್ಲನ್ರಿ?
ನಾ ಅವ್ರನ್ನ ಕಲಾಸ ಮಾಡ್ತೀನಿ ರೀ, ನೀವು ಜೈಲಿಗೆ ಹೋಗ್ರಿ. ಒಲ್ಲೆ ನೀವು ಜೈಲಿಗೆ ಹೋಗ್ರಿ, ನಾ ಕಲಾಸ ಮಾಡ್ತೀನಿ. ಅಲ್ಲಿ ಇಲ್ಲಿ ಜೈಲಿಗೆ ನಾನೇ ಹೊಂಟದನಲ್ಲ, ಮತ್ತೆ ಕಲಾಸ ಮಾಡಕ್ಕೆ ನಾನೇ ಹೋಗ್ಬೇಕಲ್ರಿ. ಯಾರಾದರೂ ಮಾಡಿದರೆ ಆಯ್ತು ಬಿಡು. ಗೌರಿಯ ಇಡೀ ಕುಟುಂಬನ ಬೀದಿಗೆ ತರಬೇಕನ್ನೋದು ಬಹುದಿನದ ಕನಸಾಗಿತ್ತು. ಈಗ ಅಣ್ಣ ಒಂದು ಕಡೆ ಭಿಕ್ಷೆ ಬೇಡಕತ್ತಾನ, ತಮ್ಮ ಒಂದು ಕಡೆ ಭಿಕ್ಷೆ ಬೇಡಕತ್ತಾನ. ಭಿಕ್ಷೆ ಬೇಡ್ತಾ ಬೇಡ್ತಾ ಅಣ್ಣ ತಮ್ಮ ಎದರ ಬದರಾದ್ರು. ವಾ, ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಈಗ ಆಗ್ತಾ ಇರೋ ಖುಷಿಗೆ ಪಾರವೇ ಇಲ್ಲ. ಇದೇ ಖುಷಿ ಒಳಗೆ ನಾಳೆ ಒಂದು ಜಬರ್ದಸ್ತ್ ಒಟ್ಟು ಕುಡಿಯಾರ ಅಂದಂಗಾತ. ಯಾವ್ದು ಬೇಕ್ರಿ? ಇಲ್ರಿ ಇದು 2 ತಾಸಾತ ಬರೋಬ್ಬರಿ ಅಡ್ಡಾಡಕತ್ತೀನಿ, ನನಗೆ ಕಂಟ್ರಿ ಸುತ್ತ ಸಿಗಾವಲ್ದಿ. ಇವ್ರಿಗೆ ಮಿಂಡ್ರಿ ಬೇಕತ್ತ, ಸಜ್ಜು ಮಾಡ್ತೀನಿ ರೀ. ನೀ ಎಲ್ಲಿ ಹೊಂಟು? ಬೆಳಕರದ್ರ ಮದುವೆ ಐತಿ. ಎದ್ರ ಮದುವೆ? ಓ ಮಾದೇ, ನಿನ್ನ ಮದುವೆಗೆ ನಿನ್ನ ಮನೆಗೆ ದೊಡ್ಡ ನಮಸ್ಕಾರಪ್ಪ ಮಾಮ. ಇಷ್ಟೆಲ್ಲ ಮಾಡಿದ್ದೆಲ್ಲ ಯಾರ ಸಲುವಾಗಿ? ಯಾವ ತಲವಾಗಿ? ನಿನ್ನ ಸಲುವಾಗಿ. ನನ್ನ ತಲೆಗೇನು ಮಾತೀವೋ? ಯಾನ್ ತಲೆಗೇನು ಮಾತಿ? ಅಂಗಿ ಪ್ಯಾಂತ ಎಲ್ಲ ಬಿಚ್ಚಿದ್ದೆ ಓದಿದೆಪ್ಪ. ಏನು ನನ್ನೇನು ಬತ್ಲೆ ಮಾದೇ ಓದಿತೀನಿ. ಯಾವ ಮಂಗೆ ಮಗದಿ ಗೊತ್ತ? ಅವ್ನು ಬಡ್ದು ನೋಡಿದೇನ? ನೋಡಿದೆ. ಅವನು ಬಡ್ದಂಗೆ ನಿನ್ನ ಯಾಕೆ ಬಿಡಲಿ? ನೀ ಎಷ್ಟೋ ಇಲ್ಲ ನನ್ನ ಮುದ್ದಿನ ಅಲ್ಲನ ಹಿಂಗೆ ಮಾದಿ ನನಗೂ ಗೂತ ಐತಿಯಪ್ಪ. ನೀನು ಅದಾಗ ನಿನ್ನ ಗೂತ ಹಗದಿರಲ್ಲೋ ಯಪ್ಪ. ಬ್ಯಾದ ನಿನ್ನ ಮನಿ ನೀನು ಎಲ್ಲ ನೀನೇ ಇಟ್ಕೊಂಡು ನಾವು ಊದ್ಬಿಟ್ಟು. ಅಲ್ಲೋ ಇರೈಕೋಬೇಕು ತಂಗಿದಾಳೆ. ಯಾಕೆನ ನಿನಗೆ ಮದುವೆ ಮಾಡಿಕೊಟ್ಟು ಈ ಮನಿ ಎಲ್ಲ ನಿನ್ನ ಹೆಸರಿಗೆ ಹಚ್ಬೇಕಂತ ಮಾಡೀನಿ. ಏನು ಮನಿ? ಈ ಮನಿ ತೊಗೊಂಡು ಏನು ಮಾತೀವೋ ಮಾಮ? ಇಲ್ಲಿಕ್ಕೆ ಬಂದೀವಿ ನಾವು. ಎಷ್ಟು ದಿನ ಇರ್ತೀವಿ? ಸ್ವಲ್ಪ ದಿನ. ಮನುಷ್ಯ ಒಳ್ಳೆಯವನಾಗಿ ನಿಂದ ಇದ್ದು ಬದಿಕ್ ಹೋಗ್ಬೇಕು. ನಿನಗತ್ತೆ ಇದ್ದು ನಾವು ನಿನ್ನ ನೋಡಿದ್ರೆ ಏನಪ್ಪ ನನ್ನ ಮೈಯ ಉದ್ಯಾಕತ್ತೈತಿ. ನಾವು ಮನೆಗೆ ಹಚ್ಚಾನಂತ ಮನಿ. ಅದು ಈ ಮನೆ ಗಳಿಸ್ಬೇಕು, ಈ ರೊಕ್ಕ ಗಳಿಸ್ಬೇಕಾದ್ರೆ ಏಸು ಮಂದಿ ತಲೆ ಓದಿದೀವು, ಏಸು ಹೆಂಡ್ರ ತಾಳಿ ಹರಿಸಿವು, ಎಲೆಕ್ಷನ್ ರೊಕ್ಕ ಏಟು ತಿಂದೀವು. ಬೇದಪ್ಪ ಎಲ್ಲೈತು ಮನಿ? ಇಲ್ಲಿ ಸುಮ್ಮನೆ ನಮ್ಮದು ಏನಿರೋದು ಅಲ್ಲಿ ಯಪ್ಪ. ಅಲ್ಲಿ ತಗದಲ್ಲ, ತಗದಿ ಮ್ಯಾಗ ಐತಲ್ಲ, ಅಲ್ಲಿ ಮ್ಯಾಗ ಅದು ನಮ್ಮ ಮನೆ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ. ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಬಣ್ಣದ ಮನಿಯ ಕಟ್ಟಿಸಿದಿ ಜೋರ, ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ. ಹೆಂಡರು ಮಕ್ಕಳು ನನ್ನವ್ರನ್ನಪ್ಪ, ಹೆಂಡರು ಮಕ್ಕಳು ನನ್ನವ್ರನ್ನಪ್ಪ. ನೀವಾದ ಮ್ಯಾಲ ಯಾರಿಲ್ಲೋ ಯಪ್ಪ. ಎಷ್ಟು ದಿನ ಇಲ್ಲೇ ಇರತಿ. ಸಿಕ್ಕಾಪಟ್ಟಿ ದುಡ್ಡು ಐತ್ಲಿ, ಅದನ್ನೆಲ್ಲ ಯಾರಿಗೆ ಕೊಡ್ಲಿ? ಎಲ್ಲಿ ದುಡ್ಡು ಐತೋ ಮಾದಾಯ ನೀನು? ಅದು ಎಲ್ಲಿ ದುಡ್ಡು ತಂದಿ? ಎಲ್ಲಿ ಬರ್ತೈತೆ ದುಡ್ಡು ಮತ್ತೆ ದೊಡ್ಡ ಶ್ರೀಮಂತರ ಮನ್ಯಾಗ ಅವ್ರ ಮನೆ ಮುಂದೆ ಕತ್ತಿದ ನಾಯಿ ಅತ್ತೆ ಚಂದ ಇರ್ತದೆಪ್ಪ. ಮಕ್ಕಳು ನೋಡಿ ಏನು ಹಿಂಗೆ ಗೊತ್ತಿರ್ತಾವ, ಜ್ವಾಲೆ ಚುಸುಕೋತ ಕುಂತಿರ್ತಾವ. ಎದಕ್ಕೆ ರೊಕ್ಕಾಗತ್ತೀವೋ ಮಾದಾಯ? ಯಾವ್ದು ರೊಕ್ಕ ಇಲ್ಲ ಐತಲ್ಲ, ದನಗಳ ಪ್ರೀತಿ. ಇದರ ಮುಂದೆ ಯಾವ್ದು ರೊಕ್ಕನೂ ಇಲ್ಲವೋ ಮಾದಾಯ, ಯಾವ್ದು ರೊಕ್ಕನೂ ಇಲ್ಲ. ದುಡ್ಡೈತಂತೇಳಿ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ. ದುಡ್ಡೈತಂತೇಳಿ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ. ನಿನ್ನ ಹಿಂದೆ ಯಾರು ಬರೋದಿಲ್ಲ ಅವಾಗ. ನೀ ಏನಿತ್ತೆ ಬಿಳಿ ಅಂಗಿ, ಬಿಳಿ ಲುಂಗಿ, ಕೊಲ್ಲ ಬಂಗಾರ ಸಾಮಾನು ಕೊತ್ತಿಯಲ್ಲ, ಅವೆಲ್ಲ ಕತ್ಕೊಂಡು ಸದ್ಯಾಗ ನಿನ್ನ ಹೆಣ ಕುಣ್ಯಾಗ ಕುಂದಿರ್ಲಿಲ್ಲ ಅಂದ್ರೆ ಒದ್ದು ಕುಂದಿರಿಸಿ ಮಣ್ಣು ಹೋಗಿ ಹೊಳ್ಳಿ ನೋಡ್ಲಾರ್ದಂಗೆ ಬರ್ತಾರೆ. ಈ ಮಕ್ಕಳು ನಿನ್ನ ಜೋಡಿ ಏನು ಅಡ್ಡಾಡಕತ್ತಾರಲ್ಲ ಸೀಸನ್ದಾಗ, ಇವರು ಸದ್ಯಕ್ಕೆ ತಿರ್ಗಿ ನಿಂದ್ರದ್ರೆ ಟೈಮ್ ಆಯ್ತು ನಡ್ರಿ ಮಾಡ್ಕೊಟ್ಟಿವಲ್ಲ ನಡ್ರಿ ಅಂತಾರೆ. ಆ ಟೈಮ್ದಾಗ ಯಾರು ಇರೋದಿಲ್ಲ. ಇದು ಮಾತ್ರ ಕರೆ. ಇವಾಗ ನಾವು ಜೊತೆಗಿರ್ತೀವಿ ದೇವನ ನಿನ್ನ ಜೊತೆಗೆ ಅಂತ ಅವಾಗ ಯಾವುದೂ ಇದ್ದಲ್ಲ ನಮಗೆ ಅದು ಮಕ್ಕಳು. ಎಲ್ಲಿ ತಂದಿ ದುಡ್ಡು ಸತ್ಯ ದರ್ಶನ. ಮತ್ತೆ ಅಲ್ಲ ಹೇಳಿದ್ ಕೇಳ, ಇಷ್ಟು ಮಂದಿ ನೋಡು ಮಾತು ಕೊಟ್ಟವನು. ಇವ್ ಮಾತು ಕೊತ್ತಂಗ ನದ್ಕೊಂಡಂದ್ರಿ. ಮಾತು ಕೊತ್ತಂಗ ನದ್ಕೊಂಡನ. ನಡ್ಕೊತನ್ಲೇ ನಿನಗ ಕೊಟ್ಟು. ಈ ಬ್ಯಾದು ಮಾದಯ್ಯ, ಅದಕ್ಕೆ ಬಲ್ಲೋದು ಒಂದು ಮಾತೆಲ್ಲ. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು. ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು. ಕೋತಿ ಹಂಗ ತಿರುಗು ಕ್ವಾಣಿನ ಸಂಗ ಮಾಡಬಾರದು, ಸಂಗ ಮಾಡಬಾರದು. ನಿನ್ನ ದಿಕ್ಕಿಗೆ ಚಮತ್ಕಾರ. ಅವನು ಊದಿಗೆ ಹೋದ್ನಿ ಅಂದ್ರೆ ಮದುವೆ ಆಗಲ್ಲ, ಅದು ಹಂಗಾದ ಸಾಯ್ತೀನಿ. ಇಲ್ಲ ಯಾವುದೋ ಬದು ಉದಿಗಿನ ಮದುವೆ ಆಗಿ ಚಂದಾಗ ಅದಾಮ ಇರ್ತೀನಿ.
ನಿನ್ನ ಜೋಡಿ ಕುಂತು ಅವನಿಗೆ ಹೊಡೆದು ಇವನಿಗೆ ಹೊಡೆದು ನಿಮ್ಮ ಲಪ್ಪಡಾದಾಗ ನಾ ಸಿಕ್ಕು ನನಗೆ ನಾದಿ ಮಂಗ್ಯದ ಮಗದಿ ಬೇಕ್ರಿ. ಮನುಷ್ಯ ಇದು ತನ್ನ ಒಳ್ಳೆಯವನಾಗಿರ್ಬೇಕು, ಒಳ್ಳೇದನ್ನು ಮಾಡಬೇಕು. ಕೆಟ್ಟದ್ದು ಮಾಡ್ಕೊಂತ ಹೋದ್ರೆ ಏನೈತಿ ಜೀವನದಾಗ? ಅದಕ್ಕೆ ಬಲ್ಲವ್ರು ಒಂದು ಮಾತು ಹೇಳ್ಯಾರ, ಒಳಿತು ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚೆಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡು ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ಪ್ರೀತಿ ಎಂಬ ವಿಷವ ಸುರಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ವೇಷವೆಂಬ ಕಂತೆ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ ಬರದು ಏನು ಹಿಂದೆ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಮಾಮ ಕದಿಕ್ಕೆ ಆಯೇದಿ ಗೊತ್ತಾದ ಬಚ್ಚ ಅದು ಅದನ್ನು ಹೇಳಿ ಹೋಗ್ಬಿಡ್ತೀನಿ. ಅಂಬರೀಷ್ ಪೊಲೀಸ್ ಪಾಟೀಲ್ ಮಾವ ಅವರು ಕೂಡ 501 ರೂಪಾಯಿ ಕೊಟ್ಟಿರ್ತಾರೆ. ಲಕ್ಷ್ಮೀ ಬೇಸಣ್ಣವ ಅವರು ಕೂಡ 101 ರೂಪಾಯಿ ಕಲಾಕಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತನು. ಹಳ್ಳೆಮ್ಮ ತಾಳಿಕೊಟ್ಟು ಇವರು ಕೂಡ 501 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನೀ ಅಂದ್ರೆ ಕೊದತಿ ಏನಿಲ್ಲಪ್ಪ ಮದುವೆಯಾಗ ಮಾಮ ನಿನ್ನ ಕದೆ ಹೇಳ್ತೀನಿ. ಬಾಲ ನಂಬಬಾದ ಇವ್ರನ್ನ ಗಾದ್ಯಾಕ 24 ತಾಸು ನನ್ನ ಜೊತೆನೇ ಇದ್ದತಾದ ಕದಿತನ ಬರ್ತದ. ನಮ್ಮ ಬದುದಿಲ್ಲ ಬಂದದು ಈ ಮಗ ಬದುದಿಲ್ಲ. ಸ್ವಂತ ಏನು ಅಲ್ಯಾಗ ಫೋಟೋ ಹಾಕ್ಚಾನಲ್ಲ ಮಗ ಬಿಲ್ದಪ್ ಅದು ಬಿತ್ತ ಬ್ಯಾದೆದವ್ರಿಗೆ ಹೇಳಿ ಗಿಲಿ ನಾತಕ್ಕಂತೇಳಿ ಎಲ್ಲ ಸ್ವಾರ್ಥಿಗಳು. ಮಾಮ ಸ್ವಾರ್ಥ ತುಂಬೈತಿ ಏನಿಲ್ಲ ಜೀವನದಾಗ.
ಎಲ್ಲ ಒಳಗೊಂದು ಪರ್ಸ್ನಲ್ ಸ್ವಾರ್ಥ ಇಟ್ಕೊಂಡಿರ್ತಾರ. ನೀ ಸುಮ್ಮನೆ ದೊಡ್ಡ ಅಭಿಮಾನಕ್ಕೆ ಹಾಕ್ಯಾನಂತ ಮದಿ ಅಲ್ಲಿ ಅಭಿಮಾನ ಇಲ್ಲ. ಮುಂದತ್ತೆ ಚಲೋ ಮಾತಾಡ್ತಾನ, ನೀ ಹಿಂದೆ ಭಾಳ ಕೆತ್ತ ಬೈತಾನ ನಿನಗೆ. ಮಲ್ಲು ಗೊತ್ಕೊಂಡಕ್ಕೆ ಇವರು ಕೂಡ 101 ರೂಪಾಯಿ ಕಣಕಿನ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ದೇವರ ಆಯುಷ್ಯರಿಗೆ ಮದುವೆ ಆಗಿ ನಡಿ. ಏ ಎಲ್ಲಿ ಮದುವೆ ಆತ ಮದಿ ಐತಿ, ಎಲ್ಲಿ ಮದುವೆ ಆಗನಕತ್ತಿಲ್ಲ, ಎಲ್ಲಿ ಮದುವೆ ಹಾಕಿದಿ? ನಿನ್ನ ಹೆಸರು ಮೇಲೆ ಇಟ್ಟಲ್ಲಿ. ಏ ನನ್ನ ಹೆಸರ ಮೇಲೆ ಏನಿತ್ತಿಪ್ಪ, ನನ್ನ ಹೆಸರ ಮೇಲೆ ಇತ್ತಿ ಅಂತಿ ಬಂದಾಗ ನಿನಗೂ ಕೊತ್ತೀನಿ, ಮುದಕದಿ ನಿನಗೂ ಕೊತ್ತೀನಿ ಅಂತಿ. ಎಲ್ಲಿ ಮದುವೆ ಹಾಕಿತ್ತು? ಮಂಗ್ಯಾನ ಮಗದ ಇದು ಮಾವಂದ. ಹಾಂ ಎಲ್ಲ ನೀನು ಬರಲ್ಲ. ಅವನು ಮಗ ಸ್ವಂತ ಮಗನ ಗತಿ ತಾಕಕತ್ತಿ. ಅವ್ನು ಅವ ನಾನು ಹದಿಬಿತ್ತು ನನ್ನ ಮಗ. ಅವ ನೋದಿ ಕುತ್ಗಿ ಮಕ್ಕೊಂದಾಗ ಪೆಟ್ರೋಲ್ ಬಂಕ್ ಬದುಕೊಂಡ ನೋಡಿ ನಿನ್ನ ಹೆಸರ್ಲಿ ಭಾಳ ಹಚ್ಕೋಬೋದ. ಅವನ್ನ ಕೆಟ್ಟ ಸುಳೆ ಮಗ ಅದನವ. ಮತ್ತೆ ಇವ ಹೆಂಗ ಯಾವುದು ತಾಳಿಕೊಟ್ಟಿ ಬಂತು? ನನ್ನ ತುದ್ದಿಗೆ ಬದಬಾದ. ನಾ ಹತ್ತಿದ ಕದದ ಬದವ ಕದಿಲಿಲ್ಲ ಅಂದ್ರೆ ನಿಮಗೆ ಒಳ್ಳೆ ಫೋನ್ ಹಚ್ಚದ ಕತ್ತ. ನಾನ ಸತ್ರ ಕರಿಯಾರ ಯಾರು ನಿನ್ನ? ನಾನ ಸತ್ರ ಕರಿಯಾರ ಯಾರು? ಯಾರು ಸತ್ರ? ನೀ ಸತ್ತದ ಮಾಮ. ನಾ ಇವ್ದ ಕತೆ ಹೊಲ್ಲಿ ನೋದಿ ಹೋಗಲ್ಲ ಮಾಮ. ನಾಲ್ಕು ನಾತ ಕೊತ್ತಿ ಅಂತ ಒಂದು ತಾಸದ ಹತ್ತು ಹೋಗ್ತೀನಪ್ಪ. ಅದು ಮಾತ್ರ ಕದೆ. ಇದು ಮಾತ್ರ ಒಂದು ಹತ್ತು ಹೋಗ್ತೀನಿ. ಇದಂತೂ ಮದುವೆ ನಾ ಮಾಮ ಮದುವೆ ಆಗ್ಬಾರ್ದು. ಎಲ್ಲಿ ಮದುವೆ ಹಾಕೋ ಮದ? ನಾ ಗಂಡಸ್ಥ ಅಲ್ಲ. ಗಂಡಸ್ಥ ನಾನು ಇಲ್ಲಿ ಹೋಗಿ ಹೊಯ್ಕೊಂತೀನಿ. ಮನೆ ಸುದ್ದಿನೇ ಬ್ಯಾಡ ನನಗೆ. ಹ್ಞೂ ಮದುವೆ ಬಂದ ಇವ್ದು ಬಂದಲ್ಲೋ ಮಾಮ. ನೋವು ಚಾಪಿ ಹೋಗುತ್ತೆ ಹೆಂಗೆ ಕಾಣಕತ್ತಂದು ಮಗ. ಬಾದಪ್ಪ ನಾ ಹೋಗಿಂದೈತ ನಿನ್ನ ಮಾತು. ಮದುವೆ ಆಗುವ ಎಲ್ಲಿ ಮದುವೆ ಆಯ್ತಂತ ಹೇಳಕತ್ತೀನಿ. ಮದುವೆ ಆಗತ್ತೆ ಕರ್ಕೊಂಡು ಎಲ್ಲದಕ್ಕೆ ಕೊತ್ತು ಮಲ್ದ ಮಾದು ಅದು ಮಾದು. ನಾವು ಹೆಂಗದ ಹೆಬ್ಬದು ನನ್ನ ಮಗ ಮದುವೆ ಹಾಕಂತ. ನೀ ಹೋದ್ರೆ ಏನಾಯ್ತು? ನನ್ನ ತಂಗಿಗೆ ಏನು ವರ ಕಡಿಮೆ. ನಾನಿ ಅಂತರ ಮದುವೆ ಆಗಕ್ಕ. ಏ ಧರ್ಮ, ನಿನಗಾವತ್ತೇ ಹೇಳಿದ್ದೆ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮಾಣೆ ಅಂತ.